ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ಸ್ ಸುಚಿ ಕಿಚಿ ವಿತ್ ಮುರಳಿ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ಮುರಳಿ ಅವರು ಅಂತ ಕೇಳ್ತಾ ಇದ್ದೀರಾ. ನೋಡಿ, ಬಾಂಬೆ ಸಾಗು ಮಾಡಿದ್ದೀವಿ. ಬಾಂಬೆ ಸಾಗು ಅಂದ ತಕ್ಷಣ ನೀವು ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ಅತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದಾದಂಥ ಹೋಟೆಲ್ ಶೈಲಿಯ ಬಾಂಬೆ ಸಾಗು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರಿಗೆ, ರವೆ ಇಡ್ಲಿಗೆ ಏಳು ಮಾಡಿಸಂಥದ್ದು. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste. Welcome back to Sri Krishna Halli Tuppa Suchi Kichi with Murli. This video is sponsored by Sri Krishna Halli Tuppa. ಶ್ರೀ ಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. Millets, nature to mankind. Raju Age. Riju Age, World Anti-Aging Center. ಇವತ್ತು ಒಂದು ಒಳ್ಳೆ ಸೈಡ್ ಡಿಶ್, ಪೂರಿ, ರವೆ ಇಡ್ಲಿ, ದೋಸೆ, ಸೆಟ್ ದೋಸೆಗೆ ಒಂದು ಒಳ್ಳೆ ಸೂಪರ್ ಆಗಿರೋಂಥ ಕಾಂಬಿನೇಷನ್ ಬಾಂಬೆ ಸಾಗು. ಬಾಂಬೆ ಸಾಗು ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ಆಲೂಗಡ್ಡೆ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬಟಾಣಿ, ಕಡಲೆ ಹಿಟ್ಟು, ಹಸಿ ಶುಂಠಿ, ನಿಂಬೆ ಹಣ್ಣು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ಹಿಂಗು, ಅಚ್ಕಾರದ ಪುಡಿ, ಉಪ್ಪು, ಎಣ್ಣೆ. ಬಾಂಬೆ ಸಾಗು ಮೋಸ್ಟ್ ಕಾಮನ್ ಆಗಿ ದರ್ಶಿನಿಗಳಲ್ಲಿ, ಟಿಫನ್ ಸೆಂಟರ್ಗಳಲ್ಲಿ, ಹೋಟೆಲ್ಗಳಲ್ಲಿ ಕಾಂಬಿನೇಷನ್ ಆಗಿ ಕೊಡ್ತಾರೆ. ಮೊದಲನೇದಾಗಿ ಇಲ್ಲಿ ಒಂದು ಮೀಡಿಯಂ ಸೈಜ್ 4 ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ. ತುಂಬ ದೊಡ್ಡದಲ್ಲ, ಮೀಡಿಯಂ ಸೈಜ್ ಅಷ್ಟು 4 ಆಲೂಗಡ್ಡೆ ಬೆಂದಿರೋಂಥದ್ದು. ಅರ್ಧಂಬರ್ಧ ನಾನು ಇಲ್ಲಿ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ನೀವು ಬೇಕಿದ್ರೆ ಚಾಪ್ ಸಹ ಮಾಡ್ಕೋಬೋದು. ಬಾಂಬೆ ಸಾಗುಲಿ ಆಲೂಗಡ್ಡೆ ತುಂಬ ದಪ್ಪ ದಪ್ಪಕ್ಕೆ ಸಿಗ್ತಾ ಇರಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ಸ್ಮಾಲ್ ಪೀಸಸ್ ಆಗಿ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ಬೇಯಿಸ್ಕೊಂಡು ನಾನು ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಸಾಗುಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, 1 ದೊಡ್ಡ ಈರುಳ್ಳಿ, ಚಿಕ್ಕದಾದರೆ 2, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು. ಆಲೂಗಡ್ಡೆ ಸಾಗು, ಇದು ಪೊಟ್ಯಾಟೊ ಸಾಗು ಆಗಿರೋದ್ರಿಂದ ಹಿಂಗು ಒಂದು ಒಳ್ಳೆ ಘಮನೂ ಕೊಡುತ್ತೆ. ಜೀರ್ಣಕ್ಕೂ ಬಹಳ ಒಳ್ಳೆಯದು ಹಿಂಗೆ ಬಳಸೋದ್ರಿಂದ. 1 ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿರೋಂಥದ್ದು, ಹಸಿ ಮೆಣಸಿನ್ಕಾಯಿ 1-2 ಹಸಿ ಮೆಣಸಿನ್ಕಾಯಿ ಚಾಪ್ ಆಗಿರೋಂಥದ್ದು, ಹಳದಿ, ಅರಿಶಿಣದ ಪುಡಿ ಸ್ವಲ್ಪ. ಸಾಗು ಹಲವಾರು ರೀತಿ ಮಾಡ್ತಾ ಇರ್ತೀವಿ. ಈ ಬಾಂಬೆ ಸಾಗು ಸ್ವಲ್ಪ ರುಚಿ ಬೇರೆ ಥರನೇ ಇರುತ್ತೆ. ರವಾ ಇಡ್ಲಿಗೆ ಒಂದು ಒಳ್ಳೆ ಸೂಪರ್ ಆಗಿರೋಂಥ ಕಾಂಬಿನೇಷನ್. ರವಾ ಇಡ್ಲಿ ನಾವು ಆಲ್ರೆಡಿ ತೋರಿಸಿದ್ದೀವಿ, ಅದರ ಲಿಂಕ್ ಇಲ್ಲಿದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನಿಮಗೆ. ಚಿಲ್ಲಿ ಪೌಡರ್ 1/4 ಟೀ ಸ್ಪೂನ್ ಅಷ್ಟು, 1/4 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ. ಇಲ್ಲಿ ನಾನು ಬಟಾಣಿ, ಹಸಿ ಬಟಾಣಿ ತಗೊಂಡ್ರೆ ನೀವು ಸ್ವಲ್ಪ ಬೇಯಿಸಿ ಹಾಕೋಬಹುದು. ನಾನು ಇಲ್ಲಿ ಫ್ರೋಝನ್ ಪೀಸ್ ತಗೊಂಡಿದ್ದೀನಿ, ಅದು ಕ್ವಿಕ್ ಆಗಿ ಬೇಯುತ್ತೆ. ಈಗ ನಾನು ಬಟಾಣಿನ ಸೇರಿಸ್ತಾ ಇದ್ದೀನಿ. 2 ನಿಮಿಷ ಸಾಕು ಫ್ರೋಝನ್ ಪೀಸ್ ಬೇಯೋದಕ್ಕೆ, ಕ್ವಿಕ್ ಆಗಿ ಬೇಯುತ್ತೆ. ಈ ಪಾಯಿಂಟಲ್ಲಿ ಈಗ ಹಸಿ ಶುಂಠಿ ಫೈನ್ ಆಗಿ ಗ್ರೇಟ್ ಆಗಿರೋಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಈಗ ನಾನು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ನೀವು ಮತ್ತೆ ಟೇಸ್ಟ್ ನೋಡಿಕೊಂಡು ನೀರು ಆ್ಯಡ್ ಮಾಡುವಾಗ ಸೇರಿಸ್ಕೋಬೋದು. ಉಪ್ಪನ್ನ ಕಡಿಮೆ ಇದ್ದರೆ ಮತ್ತಷ್ಟು ಆಲೂಗಡ್ಡೆ ಹಾಕಿದ್ಮೇಲೆ ಸೇರಿಸ್ಕೊಳ್ಳಿ. ಇಲ್ಲಿ ನಾವು ಕಡಲೆ ಹಿಟ್ಟನ್ನ ಬಳಸ್ತೀವಿ. ಇದು ಒಂದು ಒಳ್ಳೆ ನಟ್ಟಿ ಫ್ಲೇವರ್ ಕೊಡುತ್ತೆ ಆ ಸಾಗುಲಿ, ಹಾಗೂ ತಿಕ್ಕಾಗಿ ಬರುತ್ತೆ ಸಾಗು. 2 ಸ್ಪೂನಷ್ಟು, 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಕಡಿಮೆ ಇರಲಿ, ಲೋ ಫ್ಲೇಮಲ್ಲಿ ಈ 1 ನಿಮಿಷ ಬಾಡಿಸ್ಕೊಳ್ಳಿ. ಆ ಕಡಲೆ ಹಿಟ್ಟಿನ ವಾಸನೆ ಹೋಗಬೇಕು, ಒಂದು ಒಳ್ಳೆ ಘಮ ಬರುತ್ತೆ. ಕಡಿಮೆ ಫ್ಲೇಮಲ್ಲಿ ಮಿಕ್ಸಪ್ ಮಾಡ್ಕೊಳ್ಳಿ. ಈ ಪಾಯಿಂಟಲ್ಲಿ ಈಗ ನಾನು ಆಲೂಗಡ್ಡೆ ಬೇಯಿಸಿರೋಂಥದ್ದನ್ನು ಸೇರಿಸ್ತಾ ಇದ್ದೀನಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ನೀರನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಕಡಲೆ ಹಿಟ್ಟಿದೆ, ಆಲೂಗಡ್ಡೆ ಹಾಗೂ ಅರ್ಧಂಬರ್ಧ ಮ್ಯಾಶ್ ಆಗಿದೆ, ಸ್ವಲ್ಪ ಗಟ್ಟಿ ಬರುತ್ತೆ. ಆದ್ರಿಂದ ಇಲ್ಲಿ 2 ಕಪ್ ಅಷ್ಟು ನೀರು ತಡೆಯುತ್ತೆ. ನೋಡಿಕೊಂಡು 1.5 ಹಾಕೋಬೋದು ಫಸ್ಟು, ಮತ್ತೆ ಬೇಕಂದರೆ ಸೇರಿಸ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ
ಒಂದು 5ರಿಂದ 6 ನಿಮಿಷಗಳ ಕಾಲ, ಯಾಕಂದರೆ ಇಲ್ಲಿ ಆಲೂಗಡ್ಡೆ ಎಲ್ಲ ಬೆಂದಿದೆ, ಸ್ವಲ್ಪ ಕಡಲೆ ಹಿಟ್ಟು ಹಾಕಿರೋಂಥ ಪದಾರ್ಥಗಳದ್ದು ಹಸಿ ವಾಸನೆ ಹೋಗೋಷ್ಟು ಬೇಯಬೇಕು. ಹಾಗೂ ಒಂದು ಸಾಗು ತಿಕ್ಕಾಗಿ ನಂತ ಕನ್ಸಿಸ್ಟೆನ್ಸಿಗೆ ಬರಬೇಕು. ಒಂದು 6 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನಮ್ಮ ಅಡಿಗೆಯಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ಹಳ್ಳಿ ತುಪ್ಪ, ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡುತ್ತು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಬಾಂಬೆ ಸಾಗು ಚೆನ್ನಾಗಿ ಕುದ್ದಿದೆ, ಚೆನ್ನಾಗಿ ಬೆಂದಿದೆ. ಈಗ ಲಿಡ್ನ ಓಪನ್ ಮಾಡೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ, ತಿಕ್ಕಾಗಿದೆ ಈಗ ನಮಗೆ. ಈಗ ಫೈನಲ್ ಆಗಿ ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್, ನಿಂಬೆ ಹಣ್ಣಿನ ರಸ. ಗ್ಯಾಸ್ ಆಫ್ ಆಗಿದೆ, ಗ್ಯಾಸ್ ಆಫ್ ಮಾಡಿ ನಾನು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿದ್ದೀನಿ. ಬಾಂಬೆ ಸಾಗು ರೆಡಿಯಾಗಿದೆ, ಡಿಶ್ ಔಟ್ ಮಾಡ್ಕೊಳ್ಳೋಣ. ಬಾಂಬೆ ಸಾಗು ರೆಡಿಯಾಗಿದೆ. ಪೂರಿ ಜೊತೆ ಪ್ಲೇಟಿಂಗ್ ಮಾಡಿದ್ದೀನಿ ಟೇಸ್ಟ್ ಮಾಡೋದಕ್ಕೆ. ರುಚಿ ನೋಡಿ ಮುರಳಿಯವರು ಏನು ಹೇಳ್ತಾರೆ ನೋಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಂಬೆ ಸಾಗು, ಪೂರಿ ಸಾಗು ಅಂತೀವಿ, ಆದರೆ ಇದು ಬಾಂಬೆ ಸಾಗು. ಈ ಬಾಂಬೆ ಸಾಗು ಕೆಲವು ಕಡೆಗಳಲ್ಲಿ ಮಾಡುವಂಥದ್ದು. ಇದು ಸ್ಪೆಷಲ್ಲಾಗಿ ರವೆ ಇಡ್ಲಿ ಕಡೆ ಕೊಡ್ತಾರೆ, ನಮ್ಮ ಕಡೆ ಕೆಲವು ಕಡೆ ಪೂರಿಗೂ ಕೂಡ ಈ ಬಾಂಬೆ ಸಾಗುನೇ ಮಾಡ್ತಾರೆ. ಅತಿ ಈಸಿಯಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದಂಥ ವೈವಿಧ್ಯಮಯ ಅಡುಗೆಗಳಿಗೆ ಸುಚಿ ಕಿಚ್ಚಿ ಚಾನಲ್ ನೋಡ್ತಾರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸುವಂಥ ಹೊಸ ಹೊಸ ಅಡುಗೆಗಳೆಲ್ಲ ನಿಮಗೆ ಬರ್ತಾ ಇರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಸಿ ಪೂರಿಯ ಜೊತೆಗೆ ಒಂದು ಒಳ್ಳೆ ಬಾಂಬೆ ಸಾಗು ಮಾಡಿದ್ದಾರೆ. ತುಂಬ ಜನಕ್ಕೆ ಇಷ್ಟ ಆಯಿತು. ಈ ಥರ ಸಾಗು, ನೀರು ಸಾಗು ಮಾಡಿ, ಬಾಂಬೆ ಸಾಗು ಮಾಡಿ, ಆಲೂ ಹಾಕಿ ಮಾಡೋದ್ರಿಂದ, ಇದ್ರ ಜೊತೆಗೆ ಇದಕ್ಕೆ ಕಡಲೆ ಹಸಿಟ್ಟನ್ನ ಬೆರೆಸಿ ಮಾಡೋದ್ರಿಂದ ಒಂದು ವಿಶೇಷವಾದಂಥ ರುಚಿ ಕೊಡುವಂಥದ್ದು ಈ ಬಾಂಬೆ ಸಾಗು. ಹೇಳಿದ್ನಲ್ಲ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ನಾವೆಲ್ಲ ಪೂರಿ ಹಿಂಗೆ ತೊಗೊಂಡು ಪಲ್ಯ ಜೊತೆ ತಿಂತೀವಿ. ತುಂಬ ಜನ ಈ ಬಾಂಬೆ ಸಾಗು ತಿನ್ಬೇಕಂದ್ರೆ ಫಸ್ಟ್ ಪೂರಿಗೆ ಹಾಕ್ಕೊಳ್ತಾರೆ, ಬಾಯಿಗೆ ಒಂದು ಸ್ಪೂನ್ ಇಟ್ಕೊಳ್ತಾರೆ, ಆಮೇಲೆ ಪಲ್ಯ ತಿಂತಾರೆ. ಬಟ್ ಇದು ಹೆಂಗೆ ತಿಂದ್ರೂ ಅದ್ಭುತವಾದಂಥ ಸಾಗು ಬಾಂಬೆ ಸಾಗು. ಬಾಂಬೆ ಸಾಗು ಚೆನ್ನಾಗಿ ತಿನ್ಬಿಡ್ತೀವಿ. ಆಲೂಗಡ್ಡೆ ತಿಂದರೆ ತುಂಬ ಜನಕ್ಕೆ ಆಗಲ್ಲ. ಆಲೂಗಡ್ಡೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಇಲ್ಲ ಮೂಡೋರೆ, ಆಲೂಗಡ್ಡೆ ಜೊತೆಗೆ ಏನಾದರೂ ಕಡಲೆ ಸೀಟ್ ತಿನ್ಬಿಟ್ರೆ ಡಬ್ಬಲ್ ಗ್ಯಾಸ್ಟ್ರಿಕ್ ಸಾರ್ ಅಂತಾರೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳು ಬಳಸಿ ಮಾಡಿರುವಂಥದ್ದು, ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುವಂಥದ್ದು. ಲಕ್ಷಾಂತರ ಜನರು ಈ ಸಮಸ್ಯೆಯಿಂದ, ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಳ್ತಾ ಇರೋರಿಗೆ ಒಂದು ಅದ್ಭುತವಾಗಿರುವಂಥ ಪರಿಹಾರ ಸಿಕ್ಕಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿನಿಂದ. ಉಪಯೋಗಿಸೋದು ಕೂಡ ತುಂಬ ಸುಲಭ. ಒಳಗಡೆ ಒಂದು ಗ್ರೀನ್ ಕಲರ್ ಬಾಟ್ಲಿ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಊಟಕ್ಕಿಂತ ಮೊದಲು ಒಂದು ಸಾರಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ದರೆ 2 ಸಾರಿ ಕುಡಿದ್ರೆ ಸಾಕು, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಗ್ಯಾಸ್ಟ್ರಿನ್ನು ಕರ್ನಾಟಕದ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ನೀವು ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಆನ್ಲೈನಲ್ಲಿ ಅಮೃತ್ ನೋನಿಯ ಸಾಕಷ್ಟು ಪ್ರಾಡಕ್ಟ್ ಇದೆ, ಅದನ್ನೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈನ್ಡ್ ಮಾಡಿರೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ಎಲ್ಲರ ಮನೆಯಲ್ಲೂ ಉಪಯೋಗಿಸುವಂಥ ಎಣ್ಣೆ ಯಾವುದಪ್ಪ ಅಂದರೆ ಸನ್ಪ್ಯೂರ್ ಆಯಿಲು. ನಮ್ಮ ಕಾರ್ಯಕ್ರಮದಲ್ಲಿ ಯಾವುದು ಉಪಯೋಗಿಸ್ತಾ ಇದ್ದೀವಿ ಎಣ್ಣೆ ಅಂತ ಹೇಳಿದ್ರೆ ಅದು ಕೂಡ ಸನ್ಪ್ಯೂರ್ ಆಯಿಲೇ. ಸನ್ಪ್ಯೂರ್ ಆಯಿಲನ್ನು ಬಳಸಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ವೈವಿಧ್ಯಮಯ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ. ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುವಂಥದ್ದು ಸನ್ಪ್ಯೂರ್ ಆಯಿಲು. ಐ ಬಟನ್ನ ಪ್ರೆಸ್ ಮಾಡಿ ನಿಮ್ಗೆ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಆನ್ಲೈನ್ ಸ್ಟೋರ್ಸಲ್ಲಿ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟು ಸಿಗುತ್ತೆ. ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್.
ಮಿಲೆಟ್ಸಿಂದ ಮಾಡಿರುವಂಥ ಒಂದು ಅದ್ಭುತವಾದಂಥ ಪೌಡರು. ಅದನ್ನು ಆ ಪುಡಿಯನ್ನು ಹಾಲು ಅಥವಾ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ದಿನ 1 ಗ್ಲಾಸ್ ಕುಡಿತಾ ಬಂದರೆ ಸಿರಿಧಾನ್ಯದಲ್ಲಿ ಆಹಾರ ತಿನ್ನೋ ಬದಲು ಕುಡಿಯೋದು ಭಾಳ ಈಸಿ ಅಂತ ತುಂಬ ಜನಕ್ಕೆ. ಒಂದು ದಿನದ 1 ಹೊತ್ತಿನ ಊಟದ ಬದಲು 1 ಗ್ಲಾಸ್ ಅದನ್ನು ಕುಡಿತಾ ಬಂದ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ಆರೋಗ್ಯ ಫಿಟ್ಟಾಗಿರುತ್ತೆ. ಆಟೋಮೆಟಿಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ತೂಕ ಕಡಿಮೆ ಆಗಬೇಕು ಅಂತೇಳಿ, ವೆಯ್ಟ್ ರಿಡಕ್ಷನ್ ಆಗುತ್ತೆ, BP ಮತ್ತು ಶುಗರು ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ದಯವಿಟ್ಟು ಒಂದು ಸರಿ ಉಪಯೋಗಿಸಿ ಮಿಲೆಕ್ಸನ್ನು. ಐ ಬಟನ್ನ ಪ್ರೆಸ್ ಮಾಡಿದ್ರೆ ಮಿಲೆಕ್ಸ್ನ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ, ಅಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟು ಇದೆ, ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪ ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪ. ಶ್ರೀಕೃಷ್ಣ ತುಪ್ಪವನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ಶ್ರೀಕೃಷ್ಣ ತುಪ್ಪ ಅರ್ಧ kg ಪೌಚನ್ನು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಈ ಏರ್ಟೈಟ್ ಕಂಟೈನರು ಉಚಿತವಾಗಿ ಸಿಗುತ್ತೆ. ಜೊತೆಗೆ ಶ್ರೀಕೃಷ್ಣ ತುಪ್ಪದ ಒಂದು ಅಡುಗೆಯ ಸ್ಪರ್ಧೆ ಓಡ್ತಾ ಇದೆ. ತುಂಬ ಜನ ಅಡುಗೆಯನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಮುರಳಿಯವರೇ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್, ನೀವು ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ಬಳಸಿ ಒಂದು ಒಳ್ಳೆ ಅಡುಗೆಯನ್ನು ಮಾಡಿ ಆ ರೆಸಿಪಿಯನ್ನು ನಮಗೆ ಕಳಿಸಿದರೆ ನಾವು ಆ ರೆಸಿಪಿನ ನೋಡಿ ಚೆನ್ನಾಗಿದ್ದ ಪಕ್ಷದಲ್ಲಿ ಅದನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ಅದನ್ನು ಎಲ್ರಿಗೂ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಚೆನ್ನಾಗಿರುವಂಥ ಅಡುಗೆಗೆ ಆಕರ್ಷಕ ಬಹುಮಾನ ಕೂಡ ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ತುಪ್ಪದವರು. ಅದಕ್ಕೆ ಅಡುಗೆ ಮಾಡಿ ಎಲ್ಲಿ ಕಳಿಸ್ಬೇಕು? ನಮ್ಮ ವಾಟ್ಸಪ್ ಸಂಖ್ಯೆ ಕೊಡ್ತಾಯಿದ್ದೀನಿ. ವಾಟ್ಸಪ್ ಸಂಖ್ಯೆಗೆ ನಿಮ್ಮ ವಿವರಗಳು ಮತ್ತು ಅಡುಗೆಯ ವಿವರಗಳು, ಅಡುಗೆ ಮಾಡಿದರೆ ಅದು ವಿಡಿಯೋನೂ ಕೂಡ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9035026824. ಮತ್ತೊಮ್ಮೆ 9035026824. ಈ ಸಂಖ್ಯೆಗೆ ನಿಮ್ಮ ವಿವರಗಳನ್ನ ಕಳಿಸಿ. ನಿಮ್ಮ ಮನೆ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ರೆಜುವೇಟ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲೀನಿಂಗ್. ಎಲ್ಲ ರೀತಿಯ ಚರ್ಮ ಮತ್ತು ಕೂದಲಿನ ಸಮಸ್ಯೆಗೆ ಒನ್ ಸ್ಟಾಪ್ ಸೊಲ್ಯೂಷನ್ನು ರೆಜುವೇಜ್ ಕ್ಲಿನಿಕ್ಕು ನ್ಯೂ ಬೇಲ್ ರಸ್ತೆಯಲ್ಲಿದೆ. ಡಾಕ್ಟರ್ ಸಿರಾಜ್ ಅವರಲ್ಲಿದ್ದಾರೆ. ನೀವು ಅವ್ರ ಹತ್ರಕ್ಕೆ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಎಲ್ಲ ರೀತಿಯ ಚರ್ಮ ಮತ್ತು ಕೂದಲಿನ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಬೋದು. ಡಾಕ್ಟರ್ ಸಿರಾಜ್ ಅವರ ದೂರವಾಣಿಯ ಸಂಖ್ಯೆ 9924 ಈ ಸಂಖ್ಯೆಗೆ ಫೋನ್ ಮಾಡಿ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸೀದಾ ಅದು ರೆಜುವೇಜ್ ಕ್ಲಿನಿಕ್ಗೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಅಲ್ಲೋಗಿ ನಿಮ್ಮ ಕೂದಲಿನ ಮತ್ತು ಚರ್ಮದ ಸಮಸ್ಯೆಗೆ ಒನ್ ಸ್ಟಾಪ್ ಸೊಲ್ಯೂಷನ್ ರೆಜುವೇಜ್ ಕ್ಲಿನಿಕ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ, ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನೂ ಹೊಸ ಅಡುಗೆಗಳು ನಿಮಗೆ ಕಳಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.